ದೇಶಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಚುರುಕು. ಮೂರನೇ ಹಂತದ ಎಸ್ಐಆರ್ಗೆ ಚುನಾವಣಾ ಆಯೋಗ ಆದೇಶ. 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಘೋಷಣೆ. ಕರ್ನಾಟಕದಲ್ಲೂ ನಡೆಯಲಿದೆ ಮತಪಟ್ಟಿ ಪರಿಷ್ಕರಣೆ. 2ನೇ ಹಂತ ಪೂರ್ಣಗೊಂಡ ಹಿನ್ನೆಲೆ 3ನೇ ಹಂತಕ್ಕೆ ಚಾಲನೆ ಸಿಗ್ತಾ ಇದೆ. 3.94 ಲಕ್ಷ ಬೂತ್ ಮಟ್ಟದ ಅಧಿಕಾರಿಗಳಿಂದ ಕಾರ್ಯಾಚರಣೆ ನಡೆಯುವಂಥದ್ದು. ಮನೆ ಮನೆಗೆ ತೆರಳಿ 36.73 ಕೋಟಿ ಮತದಾರರ ಪರಿಶೀಲನೆ ನಡೆಯುತ್ತೆ. ನೋಡಿ, ಅಧಿಕಾರಿಗಳಿಗೆ 3.42 ಲಕ್ಷ ಬೂತ್ ಮಟ್ಟದ ಏಜೆಂಟ್ಗಳು ಇಲ್ಲಿ ಸಹಾಯ ಮಾಡೋದಕ್ಕೆ ಮುಂದಾಗ್ತಾರೆ. ವಿವಿಧ ರಾಜಕೀಯ ಪಕ್ಷಗಳಿಂದ ನೇಮಕಗೊಂಡಿರುವಂತಹ ಏಜೆಂಟರ್ಗಳು. ನೋಡಿ, ಎಷ್ಟರ ಮಟ್ಟಿಗೆ ಇನ್ನು ಮುಂದೆ ಮತ ಪರಿಷ್ಕರಣೆಯ 3ನೇ ಹಂತ ಇಲ್ಲಿ ಶುರುವಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು. ಅಧಿಕಾರಿಗಳಿಗೆ 3.42 ಲಕ್ಷ ಬೂತ್ ಮಟ್ಟದ ಏಜೆಂಟ್ಗಳಲ್ಲಿ ಸಹಾಯಕ್ಕಿಳಿತಾರೆ. ವಿವಿಧ ರಾಜಕೀಯ ಪಕ್ಷಗಳಿಂದ ಏಜೆಂಟರ್ಗಳು ನೇಮಕಗೊಂಡಿದ್ದಾರೆ. ದೇಶದಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆ ಚುರುಕಿನ ಕೆಲಸ ನಡೆಯುತ್ತೆ. 3ನೇ ಹಂತದ ಎಸ್ಐಆರ್ಗೆ ಚುನಾವಣಾ ಆಯೋಗ ಈಗ ಆದೇಶವನ್ನ ಕೊಟ್ಟಿದೆ. ಯಾಕಂತ ಹೇಳಿದ್ರೆ, ಒಂದು ಕಡೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು, ಹಾಗೆ ಇಲ್ಲೂ ಆಗಬಹುದು ಅನ್ನುವಂತಹ ನಿರೀಕ್ಷೆಗಳಿದೆ. 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ಗೆ ಘೋಷಣೆಯನ್ನ ಕೊಡಲಾಗಿದೆ. ಹಾಗಾಗಿ ಈಗ ಕರ್ನಾಟಕದಲ್ಲೂ 16 ರಾಜ್ಯದಲ್ಲಿ ಕರ್ನಾಟಕವೂ ಕೂಡ ಒಂದು. ಕರ್ನಾಟಕದಲ್ಲೂ ಕೂಡ ಮತಪಟ್ಟಿ ಪರಿಷ್ಕರಣೆ ನಡೆಯುತ್ತೆ. ಹಾಗಾಗಿ ಎಲ್ಲರೂ ಸಿದ್ಧರಾಗಬೇಕು. 2ನೇ ಹಂತ ಪೂರ್ಣಗೊಂಡ ಹಿನ್ನೆಲೆ ಇದೀಗ 3ನೇ ಹಂತಕ್ಕೆ ಚಾಲನೆ ಸಿಗ್ತಾ ಇದೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬರುತ್ತೆ, ಏಜೆಂಟ್ಗಳನ್ನ ಕಳಿಸ್ತಾರೆ ಮನೆ ಮನೆಗೆ. 3.94 ಲಕ್ಷ ಬೂತ್ ಮಟ್ಟದ ಅಧಿಕಾರಿಗಳಿಂದ ಈ ವಿಶೇಷ ಕಾರ್ಯಾಚರಣೆ ನಡೆಯಲಿದೆ ಮನೆ ಮನೆಗೆ. ಅದರಲ್ಲೂ ಎಲೆಕ್ಷನ್ ಟೈಮಲ್ಲಿ ಇದು ಬಹುಮುಖ್ಯ ಅಲ್ವಾ, ಹಾಗಾಗಿ ತೀರಾನೇ ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ವಹಿಸಿಕೊಳ್ಳಲಾಗಿದೆ. ಮನೆ ಮನೆಗೆ ತೆರಳಿ 36.73 ಕೋಟಿ ಮತದಾರರ ಪರಿಶೀಲನೆಗೆ ಇಳಿತಾ ಇದ್ದಾರೆ. ಎಷ್ಟು ಜನ ಅಧಿಕಾರಿಗಳಿಗೆ ಇಲ್ಲಿ ನೋಡ್ಬೋದು ನೀವು, 3.42 ಲಕ್ಷ ಬೂತ್ ಮಟ್ಟದ ಏಜೆಂಟ್ಗಳು ಇದರಲ್ಲಿ ಸಹಾಯವನ್ನ ಮಾಡ್ತಾರೆ. ವಿವಿಧ ರಾಜಕೀಯ ಪಕ್ಷಗಳಿಂದ ಏಜೆಂಟರ್ಗಳನ್ನ ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಇಲ್ಲಿ ಮತಗಳು ಧ್ರುವೀಕರಣವಾಗುವಂತಹ ಚಾನ್ಸಸ್ ಇದೆಯಾ? ಅಚ್ಚರಿ ಇಲ್ಲ. ಹಾಗೆ ಹತ್ತಲವು ಪ್ರಶ್ನೆಗಳಿರುವಂಥದ್ದು, ಗೊಂದಲಗಳಿರುವಂಥದ್ದು, ಏನಾಗಬಹುದು ಮುಂದೆ ಅಂತ ಹೇಳಿ 16 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗ ಎಸ್ಐಆರ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗಾಗಿ ನಮ್ಮ ರಾಜ್ಯದಲ್ಲೂ ನಡೆಯಲಿದೆ ಮತ ಪರಿಷ್ಕರಣೆಯ ಕೆಲಸ. ಇನ್ನೇನು ಆರಂಭ ಆಗುತ್ತೆ. ಯಾವ ದಿನಾಂಕ, ಎಷ್ಟು ಜನ ಬರ್ತಾರೆ, ಎಷ್ಟು ಬಾರಿ ವಿಸಿಟ್ ಮಾಡ್ತಾರೆ, ಏನೇನೆಲ್ಲ ಕೇಳ್ತಾರೆ, ಎಲ್ಲವೂ ಕೂಡ ಇಲ್ಲಿ ಪ್ರಮುಖವಾಗುತ್ತೆ. ದೇಶದಾದ್ಯಂತ ಮತದಾರರ ಪಟ್ಟಿ ಪರಿಷ್ಕರಣೆಯ ಕೆಲಸ ಶುರುವಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ರಾಕೇಶ್. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ವೆಸ್ಟ್ ಬೆಂಗಾಲ್ನಲ್ಲಿ ನಡೆದಂತಹ ಅಭೂತಪೂರ್ವ ಗೆಲುವಿನ ಲೆಕ್ಕಾಚಾರದ ಆಧಾರದ ಮೇಲೆ ಕೆಲಸ ನಡೀತಾ ಇದೆಯಾ? ಇದರಿಂದ ವೋಟ್ ಎಷ್ಟರ ಮಟ್ಟಿಗೆ ಧ್ರುವೀಕರಣವಾಗುವಂತಹ ಚಾನ್ಸಸ್ ಇರುತ್ತೆ? ಅಮೃತ, ಕೇಂದ್ರ ಸರ್ಕಾರ ಈಗ 3ನೇ ಹಂತದ ಮತಪಟ್ಟಿಯ ಪರಿಷ್ಕರಣೆಗೆ, ಅಂದರೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾಗಿರುವಂತಹ ತಯಾರಿಯ ಭಾಗವಾಗಿ ಎಸ್ಐಆರ್ನ ರಾಜ್ಯದಲ್ಲೂ ಕೂಡ ಜಾರಿ ಮಾಡೋದಕ್ಕೆ ಸಿದ್ಧತೆಯನ್ನು, ಅಂದರೆ ಘೋಷಣೆಯನ್ನು ಮಾಡಿಕೊಟ್ಟಿದೆ. ಈ ಹಿಂದೆ ರಾಜ್ಯದಲ್ಲಿ 2 ಹಂತದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಯನ್ನು ಜಾರಿಯಲ್ಲಿ ತರಲಾಗಿತ್ತು. ಹಂತ ಹಂತವಾಗಿ ಇದನ್ನು ಪರಿಷ್ಕರಣೆ ಮಾಡಿಕೊಂಡು ಮುಂದಿನ ಚುನಾವಣೆ ಹೊತ್ತಿಗೆ ಅದರ ಪೂರ್ಣ ಸ್ವರೂಪವನ್ನು ಸಿದ್ಧ ಮಾಡಿಟ್ಟುಕೊಳ್ಳುವ ಯೋಚನೆಯನ್ನು ಚುನಾವಣಾ ಆಯೋಗ ಮಾಡಿಕೊಂಡಿತ್ತು. ರಾಜ್ಯ ಸರ್ಕಾರಕ್ಕೂ ಈ ಸಂಬಂಧ ಸೂಚನೆಯನ್ನು ಕೊಟ್ಟಿತ್ತು. ಬದಲಾದ ಕಾಲಘಟ್ಟ ಮತ್ತು ಸನ್ನಿವೇಶದಲ್ಲಿ ಬಿಜೆಪಿ ಉತ್ತರ ಮತ್ತು ಆಗ್ನೇಯ ಭಾರತದಲ್ಲಿ ತನ್ನ ಗೆಲುವನ್ನು ದಾಖಲಿಸಿಕೊಂಡ ಬಳಿಕ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಎಸ್ಐಆರ್ನ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ತಿಳಿದುಕೊಂಡಂಥ ನಂತರದಲ್ಲಿ ಈಗ ಅದನ್ನು ರಾಜ್ಯದ ಇತರ ರಾಜ್ಯಗಳಿಗೂ ಕೂಡ ಅದನ್ನು ಸ್ಪ್ರೆಡ್ ಮಾಡುವಂಥ ಯೋಚನೆಯನ್ನು ಮಾಡಿತ್ತು. ಅದರ ಭಾಗವಾಗಿ ಈಗ ಉಳಿದಂಥ ಬಾಕಿ ಇರುವ ರಾಜ್ಯಗಳಿಗೂ ಕೂಡ ಎಸ್ಐಆರ್ನ ಜಾರಿ ಮಾಡುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ರಾಜ್ಯವನ್ನು ಒಳಗೊಂಡಂತೆ 3 ಕೇಂದ್ರಾಡಳಿತ ಮತ್ತು 16 ಇತರ ಪ್ರದೇಶಗಳಲ್ಲೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ಧತೆಯನ್ನು ಮಾಡಲಾಗ್ತಾ ಇದೆ. ಎಸ್ಐಆರನ್ನು ಜಾರಿ ಮಾಡುವುದರ ಜೊತೆಗೆ ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳನ್ನು ಪರಿಹರಿಸುವಂತಹ ನಿರ್ಧಾರವನ್ನು ಕೂಡ ಚುನಾವಣಾ ಆಯೋಗ ಮಾಡಿರುವುದು ಇಲ್ಲಿ ಗಮನಾರ್ಹ. ಈ ಹಿಂದೆ ಇದಕ್ಕೆ ಪ್ರತ್ಯೇಕ ಅವಧಿಯನ್ನು, ಕಾಲಾವಕಾಶವನ್ನು ಕೊಟ್ಟಿತ್ತು. ಮತದಾರರ ಪಟ್ಟಿ ಪರಿಷ್ಕರಣೆಯ ಜೊತೆಗೆ ಮತದಾರರು ತಮ್ಮ ತಮ್ಮ ದಾಖಲೆಗಳನ್ನು ಪುನರ್ ಪರಿಶೀಲನೆ ಮಾಡುವ ಅಥವಾ ಮತಪಟ್ಟಿಯಲ್ಲಿ ತಮ್ಮ ಹೆಸರಿದೆಯೋ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು.
ಈಗ ಅದನ್ನು ಖುದ್ದು ತಾನೇ ಮನೆ ಮನೆಗೆ ತೆರಳಿ BLOಗಳ ಮುಖಾಂತರ ಮಾಹಿತಿಗಳನ್ನು ಪಡೆದುಕೊಂಡು ಮಾಹಿತಿ ಕಲೆ ಹಾಕೋದರ ಜೊತೆಗೆ ಅಗತ್ಯವಾದಂಥ ಮಾಹಿತಿಗಳನ್ನು ಅಪ್ಲೋಡ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡುವುದಕ್ಕೆ ಚಿಂತನೆಯನ್ನು ಮಾಡಲಾಗಿದೆ. ಹೀಗಾಗಿ ಜಾತಿಗಣತಿಯ ಜೊತೆಗೆ ಜಾತಿಗಣತಿಗೂ ಮೊದಲು ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಮನೆಗಣತಿಯನ್ನು ಮಾಡುವ ಸೂಚನೆಯನ್ನು ಕೊಟ್ಟಿತ್ತು. ಈ ವರ್ಷ ಮತ್ತು ಮುಂದಿನ 2 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಈ ಕಾರ್ಯವೈಖರಿಗಳು ಮಾಡಿ ಮುಗಿಬೇಕಾಗಿತ್ತು. ಈಗ ಅಂದರೆ ಹಾಲಿ ಪ್ರಸಕ್ತ ವರ್ಷದಲ್ಲಿ ಮನೆಗಣತಿ ಕಾರ್ಯವನ್ನು ಮಾಡ್ತಾ ಇದೆ. ಈ ಮನೆಗಣತಿಯ ಜೊತೆಯಲ್ಲಿ SIRಗೂ ಬೇಕಾಗಿರುವಂಥ ದಾಖಲಾತಿಗಳನ್ನು ಕಲೆ ಹಾಕುವ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವ ಜವಾಬ್ದಾರಿಯನ್ನು ಸರ್ಕಾರಿ ಅಧಿಕಾರಿಗಳ ಹೆಗಲಿಗೆ ಚುನಾವಣಾ ಆಯೋಗ ಹೊರಿಸಿದೆ. ಈ ಬೆಳವಣಿಗೆಗಳು ರಾಜ್ಯದ ಮೇಲೆ ಕಾನೂನಾತ್ಮಕವಾಗಿ ಮತ್ತು ಚುನಾವಣಾ ದೃಷ್ಟಿಯಿಂದಲೂ ಬಹಳ ಮಹತ್ವದ್ದಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ರಾಜ್ಯ ಇದಾಗಿರೋದ್ರಿಂದಾಗಿ SIR ವಿಚಾರದಲ್ಲಿ ಪ್ರತಿ ಬಾರಿಯೂ ಕೂಡ ತನ್ನ ವಿರೋಧವನ್ನು ಕಾಂಗ್ರೆಸ್ ದಾಖಲಿಸ್ತಲೇ ಇತ್ತು. ಈಗ ಈ ರಾಜ್ಯದಲ್ಲಿ ಮುಂಬರುವಂಥ ಚುನಾವಣೆಗೆ ಸಿದ್ಧತೆಯನ್ನು ನಡೆಸುವಂಥ ಹೊತ್ತಿನಲ್ಲಿ ಇನ್ನುಳಿದಿರುವಂಥ 2.5 ವರ್ಷಗಳ ಅವಧಿಯಲ್ಲಿ SIR ಅನ್ನು ತರುವ ಮುಖಾಂತರ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯದಲ್ಲೂ ಕೂಡ ತನ್ನ ಪ್ರಭಾವವನ್ನು ಬೀರುವುದಕ್ಕೆ BJP ಪರೋಕ್ಷವಾಗಿ ತಯಾರಿ ನಡೆಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಒಂದು ಕಡೆ ಇದೆ. ಇನ್ನೊಂದು ಕಡೆ ಅನಿವಾರ್ಯವಾಗಿ ಅಕ್ರಮ ಬಾಂಗ್ಲಾ ವಲಸಿಗಳ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದುಕೊಂಡಿದ್ದಂಥ ಕರ್ನಾಟಕದಲ್ಲೂ ಈ ವಿಚಾರ ಬಹಳ ಮನ್ನಣೆಯನ್ನು ಪಡೆದುಕೊಂಡಿತ್ತು. ಬೆಂಗಳೂರು ಸೇರಿದಂತೆ ಮಲೆನಾಡು ಭಾಗದಲ್ಲಿ ಅಕ್ರಮ ಬಾಂಗ್ಲಾ ನಿವಾಸಿಗಳಿದ್ದಾರೆ ಅನ್ನುವಂಥ ಕೂಗಿತ್ತು, ದೂರುಗಳು ಕೂಡ ದಾಖಲಾಗಿತ್ತು. ಸೊ ಈ ವಿಚಾರವಲ್ಲಿದ್ದಾಗ ಮತದಾರರ ಪಟ್ಟಿ ಪರಿಷ್ಕರಣೆ ಇಲ್ಲಿ ಅಗತ್ಯ ಅನ್ನುವಂಥ ಮಾತು ಕೂಡ ಇತ್ತು. ಹೀಗೆ ಪರ ಮತ್ತು ವಿರೋಧದ 2 ವಿಚಾರಗಳನ್ನು ಇಟ್ಕೊಂಡಿರುವಂತಹ ಈ ಮತಪಟ್ಟಿ ಪರಿಷ್ಕರಣೆಯ ವಿಚಾರವು ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಎರಡೂ ಕೂಡ ರಾಜ್ಯದ ಮೇಲೆ ಬಹಳ ಪರಿಣಾಮವನ್ನು ಬೀರಲಿದೆ. ಪಶ್ಚಿಮ ಬಂಗಾಳದ ಚುನಾವಣೆ ವೇಳೆಯಲ್ಲಿ ಸುಮಾರು 85ಕ್ಕೂ ಹೆಚ್ಚು ಲಕ್ಷ ಮತದಾರರ ಹೆಸರುಗಳು ಇದರಿಂದ ಡಿಲೀಟ್ ಆಗಿತ್ತು, ಅಂದರೆ ಪಟ್ಟಿಯಿಂದ ಕೈಬಿಡಲಾಗಿತ್ತು. ಹೀಗೆ ಒಂದು ವೇಳೆ ಅದೇ ರೀತಿಯಂಥ ಪರಿಣಾಮ ರಾಜ್ಯದ ಮೇಲೆ ಆದಲ್ಲಿ ಈಗಾಗಲೇ ಅಲ್ಪಸಂಖ್ಯಾತರ ದೃಷ್ಟಿಕೋನದ ಲೆಕ್ಕಾಚಾರವನ್ನು ಹೊಂದಿರುವ ಕಾಂಗ್ರೆಸ್ ಆಗ್ಬೋದು, ಅಥವಾ ಕಾಂಗ್ರೆಸ್ಸನ್ನು ಆಡಳಿತದ ದೂರ ಇಡುವುದಕ್ಕೆ ಪ್ಲಾನ್ ಮಾಡ್ತಿರುವಂಥ BJP ಲೆಕ್ಕಾಚಾರ ಇರ್ಬೋದು, ಇವೆಲ್ಲವೂ ಒಂದಕ್ಕೊಂದು ಪರೋಕ್ಷವಾಗಿ ಹೋಲಿಕೆ ಮತ್ತು ಹೊಂದಾಣಿಕೆ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ನಿಷ್ಪಕ್ಷಪಾತ ಮತ್ತು ಪಾರದರ್ಶಕವಾದಂತಹ SIRನ ಜಾರಿ ತರೋದಕ್ಕೆ ಪ್ರಯತ್ನವನ್ನು ಮಾಡಿದರೂ ಕೂಡ ಇದರಲ್ಲಿ ರಾಜಕೀಯ ಮೇಲಾಟಗಳಿದೆ ಅನ್ನುವಂತಹ ಮಾತು ಇದೆ. ಆ ವಿಚಾರಕ್ಕೆ ತಕ್ಕಂತೆ ಈ ಬೆಳವಣಿಗೆ ಕೂಡ ನಡೀತಾ ಇದೆ. ಹೀಗಾಗಿ SIRನ್ನು ಎಷ್ಟರ ಮಟ್ಟಿಗೆ ಫಲಪ್ರದವನ್ನಾಗಿ ಮಾಡುವಂತಹ ಹೊಣೆಯನ್ನು ಅಧಿಕಾರಿಗಳು ಹೊರ್ತಾರೆ ಅನ್ನೋದರ ಮೇಲೆ ಈ ನಿರ್ಧಾರ ಮತ್ತು SIR ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದರ ಭವಿಷ್ಯ ಕೂಡ ನಿಲ್ಲಲಿದೆ. ಅಮೃತ. ಇನ್ನು ರಾಕೇಶ್, ಈಗಾಗಲೇ ಕರ್ನಾಟಕದಲ್ಲಿ 16 ರಾಜ್ಯಗಳಲ್ಲಿ ಈ ಅಭಿಯಾನವನ್ನ ಜಾರಿಗೆ ತರುವಂತಹ ನಿಟ್ಟಿನಲ್ಲಿ ಯೋಜನೆಯನ್ನ ಮಾಡ್ತಾ ಇದೆ. ಆದ್ರೆ ಯಾವ್ಯಾವ ರಾಜ್ಯ ಜೊತೆಗೆ ಮನೆ ಮನೆ ಭೇಟಿ ಯಾವಾಗಿಂದ ಇರುತ್ತೆ, ಇದಕ್ಕೆ ರಾಜಕೀಯ ಪಕ್ಷಗಳು ಹೇಗೆ ಸಾಥ್ ಕೊಡುತ್ತೆ, ಇದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ರಾಜಕೀಯ ಪಕ್ಷಗಳ ಸಹಕಾರ ಹೇಗಿರುತ್ತೆ ರಾಕೇಶ್ ಇದರಲ್ಲಿ? ಅಮೃತ, ಈಗಾಗಲೇ ರಾಜಕೀಯ ಪಕ್ಷಗಳು ಮೊದಲ 2 ಹಂತದ ಮತಪಟ್ಟಿಯ ಪರಿಷ್ಕರಣೆ ವಿಚಾರಕ್ಕೆ ತಮ್ಮ ಕಾರ್ಯಕರ್ತರುಗಳನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲಿ ಅವರಿಗೆ BLOಗಳು ಅನ್ನುವಂಥ ಸಪೋರ್ಟರ್ಗಳ ಹೆಸರುಗಳನ್ನು ಅಥವಾ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿಸಿ ಅವರ ಮುಖಾಂತರ ಈ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತಾ ಇದೆ. ಸರ್ಕಾರಕ್ಕೂ ಕೂಡ ಅವರು ಈ ಮಾಹಿತಿಯನ್ನು ಕೊಡಲಿದ್ದಾರೆ. ಅವರು ಅಧಿಕೃತವಾಗಿ ಈ ವಿಭಾಗ ಅಂದರೆ ಈ ಜವಾಬ್ದಾರಿಯ ಭಾಗವಾಗಿರ್ತಾರೆ. ಉಳಿದಂತೆ ಇದನ್ನು ಪರಿಷ್ಕರಣೆ ಮಾಡುವ ಹೊತ್ತಿನಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು ತಮ್ಮ BLOಗಳ ಮುಖಾಂತರವೇ ಮತಪಟ್ಟಿ ಪರಿಷ್ಕರಣೆಯ ಮತ್ತು ಸೇರ್ಪಡಿಕೆ ವಿಚಾರವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿಯಂಥ ಲೋಪದೋಷಗಳಿದ್ದರೂ ಕೂಡ ಅದನ್ನು ಪರಿಹರಿಸಿ ಅಥವಾ ಪರಿಹಾರ ಮಾಡೋದಕ್ಕಿರುವಂಥ ಮಾರ್ಗಸೂಚಿಗಳನ್ನು ಗೈಡೆನ್ಸನ್ನು ಜನರಿಗೆ ಕೊಡುವಂಥ ಅವಕಾಶವನ್ನು ಅವರಿಗೆ ಮಾಡಿಕೊಡಲಾಗಿದೆ. ತಾವು ಹೇಳಿದ ಹಾಗೆ ಈ ಕರ್ನಾಟಕವನ್ನು ಒಳದಂತೆ 16 ರಾಜ್ಯಗಳಿಗೂ ಅಕ್ಟೋಬರ್ ತಿಂಗಳಿನಲ್ಲಿ SIRನ್ನು ಜಾರಿ ಮಾಡೋದಕ್ಕೆ, ಅಂದರೆ ಅದರ ಪ್ರಕ್ರಿಯೆಯನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸುವುದಕ್ಕೆ 3ನೇ ಹಂತದ ಹೆಜ್ಜೆಯನ್ನು ಇಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಈ ಸಂದರ್ಭದಲ್ಲಿ ಅವುಗಳನ್ನು ಪರಿಷ್ಕರಣೆ ಮಾಡುವಂಥ ಹೊತ್ತಿನಲ್ಲಿ ಜನ ಅದಕ್ಕೆ ಅಗತ್ಯವಾಗಿರೋ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ ಮನೆಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿರುವಂಥ ಜನರು ಯಾರು, ಯಾವ್ಯಾವ ವಸ್ತುಗಳನ್ನು ಮನೆಯಲ್ಲಿ ಹೊಂದ್ಕೊಂಡಿದ್ದಾರೆ, ವಾಹನಗಳೆಷ್ಟು, ಅವರ ಆಹಾರ ಪದ್ಧತಿಗಳೇನು, ದೈನಂದಿನ ವೃತ್ತಿ ಏನು, ಈ ರೀತಿ ಪ್ರತಿ ಹಂತದಲ್ಲೂ ಇಂಡಿವಿಜುವಲ್ ಆಗಿ ಅವರ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ವಿಚಾರ ಮನೆಗಣತಿಯಲ್ಲಿದೆ. ಇದೇ ವಿಚಾರಗಳ ಅಡಿಪಾಯದ ಮೇಲೆ SIRಗೂ ಕೂಡ ದಾಖಲೆಯನ್ನು ಕಲೆ ಹಾಕಲಾಗುತ್ತೆ. ಇಲ್ಲಿ ಇದನ್ನು ಕಲೆ ಹಾಕುವಂಥ ಹೊತ್ತಿನಲ್ಲಿ ಮತದಾರರು ತಮ್ಮ ಮೂಲ ಅಂದರೆ ವಂಶಾವಳಿಯ ಮೂಲವನ್ನು ದಾಖಲಿಸಬೇಕಾದ ಅಗತ್ಯತೆಯೂ ಇದೆ ಅನ್ನುವಂಥದ್ದು ಒಂದಿದೆ. ಅಂದರೆ ವಂಶ ಪ್ರಮಾಣ ಪತ್ರವನ್ನು ನಾವು ಪ್ರೊಡ್ಯೂಸ್ ಮಾಡಲೇಬೇಕಾಗತ್ತೆ ಅನ್ನುವಂಥದ್ದು ಇದರಲ್ಲಿರುವಂಥ ಒಂದು ಅಂಶ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಹೀಗಾದಾಗ ನೆಲಮೂಲದ ಅಂದರೆ ಮೂಲ ನಿವಾಸಿಗಳು ಅಥವಾ ಭಾರತೀಯರು ಅನ್ನೋದಕ್ಕಿರುವಂಥ ಪೂರ್ಣ ದಾಖಲೆಗಳನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಹೀಗಾಗಿ ವಲಸೆ ಬರುವ ಅಥವಾ ವಲಸೆಯಲ್ಲಿರುವಂತಹ ಹೊರದೇಶದವರಿಗೂ ಕೂಡ ಇದು ಪಶ್ಚಿಮ ಬಂಗಾಳದಲ್ಲಿ ಆದ ರೀತಿಯಲ್ಲೇ ಪಟ್ಟಿಯಿಂದ ಹೊರಹೋಗುವಂಥ ಆತಂಕವನ್ನು ಕೂಡ ಸೃಷ್ಟಿ ಮಾಡಬಹುದು. ಅಥವಾ ಇದರಲ್ಲಿ ಈಗಾಗಲೇ ಸಂಬಂಧದ ಮುಖಾಂತರ ರಾಜ್ಯವನ್ನು ಸೇರಿರುವಂಥವರಿಗೆ, ಅನ್ಯ ದೇಶದ ನಿವಾಸಿಗಳಿಗೆ ಅವರಿಗೆ ಇದು ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟುಕೊಳ್ಳುವಂಥದ್ದಿದೆ. ಹೀಗೆ ಹಂತ ಹಂತವಾಗಿ ಪರಿಷ್ಕರಣೆಗೊಳಪಡುವಂಥ ವಿಚಾರದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ಇಲ್ಲೂ ಕೂಡ ಪರಿಣಾಮಕಾರಿಯಾಗಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಹೊರಟಿದೆ. ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಈ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದಾಗಿ ಬಹಳಷ್ಟು ಪರವಿರೋಧದ ವಿಚಾರಗಳು ಇಲ್ಲೂ ಕೂಡ ಚರ್ಚೆಗೆ ಒಳಪಡ್ತಾ ಇದೆ. ಅಮೃತ, ಥ್ಯಾಂಕ್ ಯು ರಾಕೇಶ್ ತಮ್ಮ ಮಾಹಿತಿಗಾಗಿ.